cardinality of a set. Next topic is cardinality of a set. Cardinality ಅಂತಂದ್ರೆ number of elements present in a set. ಇದನ್ನು ನಾವು ಕಾರ್ಡಿನಾಲಿಟಿ ಅಂತ ಕರಿತೀವಿ. ಕಾರ್ಡಿನಾಲಿಟಿ ಆಫ್ ಎ ಸೆಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಸೆಟ್. ಒಂದು ಸೆಟ್ ಎ ಅಂತ ಇದೆ ಅಂತ ಅಂದ್ಕೊಂಡ್ರೆ ಇದರೊಳಗಡೆ ಲೆಟ್ ಅಸ್ ಇಮ್ಯಾಜಿನ್ ದಟ್ ಇಟ್ ಹ್ಯಾಸ್ 3 ಎಲಿಮೆಂಟ್ಸ್. ದೆನ್ ಕಾರ್ಡಿನಾಲಿಟಿ ಆಫ್ ದಿಸ್ ಸೆಟ್ ಈಸ್ 3. ಇದನ್ನು ನಾವು ಯೂಶುವಲಿ ಏನಂತ ಬರಿತೀವಿ ಅಂತಂದರೆ ಎನ್ ಆಫ್ ಎ ಅಂತ ಬರಿತೀವಿ. ಎನ್ ಆಫ್ ಎ. ಸೊ ಈ ರೀತಿ ಎನ್ ಆಫ್ ಎ ಅಂತ ಬರೆದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಸೆಟ್ ಎ ಅಂತ ಅರ್ಥ, ಅಥವಾ ಕಾರ್ಡಿನಾಲಿಟಿ ಆಫ್ ಸೆಟ್ ಎ ಅಂತ ಅರ್ಥ. ಎನ್ ಆಫ್ ಎ ಈಸ್ ಈಕ್ವಲ್ ಟು 3. ಇನ್ನು ಕೆಲವು ಬುಕ್ಸಲ್ಲಿ ಲೋಯರ್ ಸ್ಟ್ಯಾಂಡರ್ಡಲ್ಲೂ ಎನ್ ಆಫ್ ಎ ಅಂತಲೇ ಇರುತ್ತೆ ಆಲ್ಮೋಸ್ಟು. ಬಟ್ ಸ್ವಲ್ಪ ಹೈಯರ್ ಸ್ಟ್ಯಾಂಡರ್ಡ್ ಬುಕ್ಸಲ್ಲಿ ಕಾರ್ಡಿನಾಲಿಟಿನ ಈ ರೀತಿ ಕೂಡ ಬರೀತಾರೆ. ಮಾಡ್ಯುಲಸ್ ಏನು ಬಳಸ್ತೀವಲ್ಲ ಆ ರೀತಿ ಸಿಂಬಲ್ ಬಳಸ್ತಾರೆ. ಇದು ಕೂಡ ಕಾರ್ಡಿನಾಲಿಟಿಯ ಸಿಂಬಲ್ನೇ, ಬಟ್ ಇದು ಹೈಯರ್ ಸ್ಟ್ಯಾಂಡರ್ಡಲ್ಲಿ ಬಳಸ್ತಕ್ಕಂಥ ಬುಕ್ಸ್ ಇದು ಏನು ನೋಟೇಷನ್ ಇದು. ಬಟ್ ನಾವೇನು ಮಾಡೋಂತಂದರೆ ಎನ್ ಆಫ್ ಎಗೆ ಸ್ಟಿಕರ್ ಆಗೋಣ, ಅಂದರೆ ಎನ್ ಅನ್ನು ಬಳಸಿ ಹೇಳ್ತಕ್ಕಂಥದ್ದು. ಎನ್ ಆಫ್ ಎ ಈಕ್ವಲ್ ಟು 3. ಈ ಕಾರ್ಡಿನಾಲಿಟಿ ಮೇಲೆ ನಮಗೇನು ಸಿಗ್ತದೆ ಅಂತಂದರೆ ಟೈಪ್ಸ್ ಆಫ್ ದೇರ್ ವಿಲ್ ಬಿ ಟೈಪ್ಸ್ ಆಫ್ ಸೆಟ್ಸ್. ಸೆಟ್ಸಲ್ಲಿ ನೋಡಿ, ಸೆಟ್ಸನ್ನು 2 ಥರದಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಗೊತ್ತಾಗಿದೆ. ಒಂದು ಟ್ಯಾಬ್ಲರ್ ಫಾರ್ಮು, ಇನ್ನೊಂದು ಸೆಟ್ ಬಿಲ್ಡರ್ ಫಾರ್ಮು. ಟ್ಯಾಬ್ಲರ್ ಫಾರ್ಮ್ ಅದಕ್ಕೆ ಇನ್ನೊಂದು ಹೆಸರು ಏನಿದೆ ಇದೆ ಅಂತಂದರೆ ರೋಸ್ಟರ್ ಫಾರ್ಮ್ ಅಂತ ಕೂಡ ಇದೆ. ಟ್ಯಾಬ್ಲರ್ ಫಾರ್ಮ್ ಅಥವಾ ರೋಸ್ಟರ್ ಫಾರ್ಮ್ ಅಂತೇಳಿ, ಅಥವಾ ಫಾರ್ಮ್ ಅಂತನಾದರೂ ಅಂದ್ಕೊಳ್ರಿ ಅಥವಾ ಮೆಥಡ್ ಅಂತನಾದರೂ ಕರೀರಿ. ಅದರಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ ಆ್ಯಕ್ಚುಯಲ್ ಎಲಿಮೆಂಟ್ಗಳನ್ನು ಕಲೆಕ್ಟ್ ಮಾಡಿ ಬರೀತೀವಿ. ಇನ್ನು ಸೆಟ್ ಬಿಲ್ಡರ್ ಫಾರ್ಮ್ಗೆ ಇನ್ನೊಂದು ಹೆಸರು ಏನಂತಿದೆ, ರೂಲ್ ಮೆಥಡ್ ಅಥವಾ ಸೆಟ್ ಬಿಲ್ಡರ್ ಮೆಥಡ್, ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕರಿತೀವಿ. ಅದರಲ್ಲಿ ಏನಿದೆ ಅಂತಂದರೆ ಒಂದು ಎಲ್ಲ ಎಲಿಮೆಂಟ್ಗಳನ್ನು ರೆಪ್ರೆಸೆಂಟ್ ಮಾಡೋ ಥರ ಒಂದು ಯಾವುದಾದ್ರೂ ಒಂದು ವೇರಿಯೇಬಲ್ನ ಬರೆದು ಆ ವೇರಿಯೇಬಲ್ನ ಪ್ರಾಪರ್ಟಿನ ನಾವು ಸಚ್ ದ್ಯಾಟ್ ಅಂತ ಬರೆದು ಆ ವೇರಿಯೇಬಲ್ ಯಾವ ಪ್ರಾಪರ್ಟಿನ ಹೊಂದಿರಬೇಕು ಅಂತೇಳಿ ಪಕ್ಕದಲ್ಲಿ ಬರೀತೀವಿ. ಅದು ಸೆಟ್ ಬಿಲ್ಡರ್ ಮೆಥಡ್ ಆಯಿತು. ಅದೇ ರೀತಿ ಆ ಸೆಟ್ಸಲ್ಲಿ ಟೈಪ್ಸ್ ಇದೆ. ಅದೇನದು ರೆಪ್ರೆಸೆಂಟಿಂಗ್ ಸೆಟ್ಟನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ರೀತಿಗಳವೆರಡು. ಆದರೆ ನಂಬರ್ ಆಫ್ ಎಲಿಮೆಂಟ್ಸು ಎಷ್ಟಿದೆ ಅನ್ನೋದ್ರ ಮೇಲೆ ಅಥವಾ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನಾವು ಕೆಲವೊಂದಷ್ಟು ಟೈಪ್ಸನ್ನ ನಾವಿಲ್ಲಿ ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ಫಸ್ಟ್ ಟೈಪ್ ಆಫ್ ಸೆಟ್ ಯಾವುದು ಅಂತಂದರೆ ಎಂಟಿ ಸೆಟ್. ಎಂಟಿ ಸೆಟ್ ಅನ್ಬೋದು, ಅಥವಾ ನಲ್ ಸೆಟ್ ಅನ್ಬೋದು, ಅಥವಾ ವಾಯ್ಡ್ ಸೆಟ್ ಅನ್ಬೋದು. ಈ ರೀತಿ ಬೇರೆ ಬೇರೆ ಹೆಸರಿಂದ ಕೂಡ ಕರೀತಾರೆ. ಎಂಟಿ ಸೆಟ್, ನಲ್ ಸೆಟ್ ಅಥವಾ ವಾಯ್ಡ್ ಸೆಟ್. ಯಾವ ಸೆಟ್ಟನ್ನು ನಾವು ಎಂಟಿ ಸೆಟ್ ಅಂತ ಕರಿತೀವಿ ಅಂತಂದರೆ, ಒಂದು ವೇಳೆ ಯಾವುದಾದ್ರೂ ಒಂದು ಸೆಟ್ಟಲ್ಲಿ ಎಲಿಮೆಂಟ್ಸ್ಗಳೇ ಇರಲಿಲ್ಲ ಅಂತಂದರೆ, ಎ ಸೆಟ್ ವಿಚ್ ಹ್ಯಾಸ್ ನೋ ಎಲಿಮೆಂಟ್ಸ್ಗಳೇ ಇರಲಿಲ್ಲ ಅಂತಂದರೆ ಅದನ್ನು ನಾವು ಎಂಟಿ ಸೆಟ್ ಅಥವಾ ನಲ್ ಸೆಟ್ ಅಥವಾ ವಾಯ್ಡ್ ಸೆಟ್ ಅಂತ ಕರಿತೀವಿ. ಅಥವಾ ಕಾರ್ಡಿನಾಲಿಟಿ ಸೆನ್ಸಲ್ಲಿ ಹೇಳೋದಾದರೆ ಎ ಸೆಟ್ ಎ ಇಸ್ ಸೆಟ್ ಟು ಬಿ ಎಂಟಿ ಸೆಟ್ ಇಫ್ ಎನ್ ಆಫ್ ಎ ಈಕ್ವಲ್ಸ್ ಟು 0. ಎನ್ ಆಫ್ ಎ ಈಕ್ವಲ್ ಟು 0 ಆಗಿತ್ತು ಅಂತಂದರೆ ಆವಾಗ ಆ ಒಂದು ಸೆಟ್ಟನ್ನು ನಾವು ಎಂಟಿ ಸೆಟ್ ಅಂತ ಕರಿತೀವಿ. ಇನ್ನು ಕ್ಯಾಶುವಲ್ ಆಗಿ ಹೇಳೋದಾದರೆ, ಜನರಲ್ ಆಗಿ ಹೇಳೋದಾದರೆ, ಎ ಸೆಟ್ ಇಸ್ ಸೆಟ್ ಟು ಬಿ ಎಂಟಿ ಸೆಟ್ ಇಫ್ ಇಟ್ ಹ್ಯಾಸ್ ನೋ ಎಲಿಮೆಂಟ್ಸ್. ಅದರಲ್ಲಿ ಎಲಿಮೆಂಟ್ಗಳೇ ಇಲ್ಲ ಅಂತಂದರೆ. ಎಕ್ಸಾಂಪಲ್ಗೆ ಹೇಳೋದಾದರೆ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ನ್ಯಾಚುರಲ್ ನಂಬರ್ ಆ್ಯಂಡ್ ವಿಚ್ ಲೈಸ್ ಇನ್ ಬಿಟ್ವೀನ್ 1 and 2. ಇಲ್ಲಿ ಯಾವ ರೀತಿಯ ನಂಬರ್ಗಳು ಬರಬೇಕು, ನ್ಯಾಚುರಲ್ ನಂಬರ್ಸ್ ಬರಬೇಕು, ಮತ್ತು ಆ ನ್ಯಾಚುರಲ್ ನಂಬರು 1 ಮತ್ತು 2 ನಡುವೆ ಇರಬೇಕು. ನೋಡಿ, ಈಕ್ವಲ್ ಹಾಕಿಲ್ಲ, ಸ್ಟ್ರಿಕ್ಟ್ ಹಾಕಿದ್ದೀನಿ ನಾನು. ಸ್ಟ್ರಿಕ್ಟ್ ಇನ್ಈಕ್ವಾಲಿಟಿ ಹಾಕಿದ್ದೀನಿ ಅಂತಂದರೆ 1 ಆಗಿರಬಾರ್ದು 2 ಆಗಿರಬಾರ್ದು, ಆದರೆ ಅದರ ನಡುವೆ ಇರತಕ್ಕಂಥ ನ್ಯಾಚುರಲ್ ನಂಬರ್ ಬರಬೇಕು. ಯಾವುದಿದೆ? 1 ಮತ್ತು 2 ನಡುವೆ ಯಾವ ನ್ಯಾಚುರಲ್ ನಂಬರ್ ಇದೆ? ಯಾವ ನ್ಯಾಚುರಲ್ ನಂಬರು ಇಲ್ಲ. ಹಾಗಾಗಿ ಇದು ಎಂಥ ಸೆಟ್ ಅಂತಂದರೆ ಇಟ್ ಈಸ್ ಅನ್ ಎಂಟಿ ಸೆಟ್. ಎಂಟಿ ಸೆಟ್ಟನ್ನು ಯೂಶುವಲ್ ಆಗಿ ಖಾಲಿ ಬ್ರ್ಯಾಕೆಟ್ನ ಬರ್ತೀವಿ ನಾವು. ಎಂಟಿ ಬ್ರ್ಯಾಕೆಟ್ ಏನು ಬರೀಬಾರ್ದು ಇದರೊಳಗೆ.
ಅಥವಾ ಇದಕ್ಕೆ ಇನ್ನೊಂದು ಸಿಂಬಲ್ ಇದೆ, ಅದೇನು ಅಂತಂದ್ರೆ ಫೈ ಅಂತ ಕರೀತಾರೆ. ಈ ರೀತಿ ಸರ್ಕಲ್ ಬರೆದು ಒಂದು ಕಂಪ್ಲೀಟ್ ಲೈನ್ ಹಾಕಿದ್ರೆ ಹಿಂಗೆ ಫೈ ಅಂದ್ರೆ ಅದು ಎಂಟಿ ಸೆಟ್ ಸಿಂಬಲ್. ಇದು ನಲ್ ಸೆಟ್ನ ಸಿಂಬಲ್, ಇದು ಕೂಡ ಸಿಂಬಲ್, ಇದು ಕೂಡ ಸಿಂಬಲ್. ಹಂಗಂತೇಳಿ ಮತ್ತೆ ಇದನ್ನ ಸಿಂಬಲ್ ಅಂತ ಅನ್ಕೋಬಾರ್ದು. ಕೆಲವರು ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಝೀರೋ ಇರೋದನ್ನ ನೋಡಿ ಎಂಟಿ ಸೆಟ್ ಅಥವಾ ನಲ್ ಸೆಟ್ ಅಂತ ಅನ್ಕೊಳ್ತಾರೆ. ಇದು ನೋ, ಇದರಲ್ಲಿ ಒಂದು ಎಲಿಮೆಂಟ್ ಇದೆ. ಯಾವ ಎಲಿಮೆಂಟ್ ಅದು? ಝೀರೋ ಅನ್ನೋ ಎಲಿಮೆಂಟ್ ಇದೆ. ಸೊ ಇಟ್ ಈಸ್ ನಾಟ್ ಅನ್ ಎಂಟಿ ಸೆಟ್. ಕೆಲವರು ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಎಂಟಿ ಸೆಟ್ ಅಂತ ಹೇಳಿ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಇದು ಕೂಡ ಎಂಟಿ ಸೆಟ್ ಅಲ್ಲ, ಇದು ಕೂಡ ಒಂದು ಎಲಿಮೆಂಟ್ ಇರೋದ್ರಿಂದ ಇದು ಕೂಡ ಎಂಟಿ ಸೆಟ್ ಅಲ್ಲ. ಸೊ ಎಂಟಿ ಸೆಟ್ ಅಂತಂದ್ರೆ ಎಲಿಮೆಂಟ್ಗಳು ಇರಬಾರ್ದು. ಅದಕ್ಕೆ ಒಂದು ಎಕ್ಸಾಂಪಲ್, ಈ ರೀತಿ ಬೇಕಾದಷ್ಟು ಎಕ್ಸಾಂಪಲ್ಗಳನ್ನು ನಾವು ಕೊಡಬಹುದು. ಫಾರ್ ಎಕ್ಸಾಂಪಲ್ ಇನ್ನೊಂದು ತಗೊಳ್ರಿ, ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ಪ್ರೈಮ್, ಎಕ್ಸ್ ಈಸ್ an even prime number, x is an even prime number, ಮತ್ತದು x should be greater than 3. x ಅನ್ನೋದು ಗ್ರೇಟರ್ ದನ್ 3 ಆಗಿರಬೇಕು, ಮತ್ತದು ಈವನ್ ಪ್ರೈಮ್ ನಂಬರ್ ಆಗಿರಬೇಕು. ಆ ರೀತಿ ಯಾವ ಪ್ರೈಮ್ ನಂಬರ್ ಇದೆ? ಈವನ್ ಪ್ರೈಮ್ ನಂಬರ್ಸ್ಗಳಲ್ಲಿ ಇರೋದು ಒಂದೇ ಒಂದು ಪ್ರೈಮ್ ನಂಬರ್, ಯಾವುದದು? 2. ಈವನ್ ಪ್ರೈಮ್ ನಂಬರ್ಸ್ ಅಂತ ಇರೋದು 2 ಮಾತ್ರ. ಆದ್ರೆ ಇಲ್ಲಿ ಒಂದು ಎಕ್ಸ್ಟ್ರಾ ಕಂಡೀಷನ್ ಸೇರಿಸ್ಬಿಟ್ಟಿದಾರಲ್ಲ, ಎಕ್ಸ್ ಗ್ರೇಟರ್ ದನ್ 3 ಆಗಿರ್ಬೇಕು ಅಂತ, 3ಕ್ಕಿಂತ ಜಾಸ್ತಿ ಇರಬೇಕು, ಮತ್ತದು ಈವನ್ ನಂಬರ್ ಆಗಿರಬೇಕು ಅಂತ ಹೇಳ್ತಾನೆ. ಆ ರೀತಿ ಯಾವುದೇ ಪ್ರೈಮ್ ನಂಬರ್ ಇಲ್ಲ. ಯಾಕಂದ್ರೆ 3ಕ್ಕಿಂತ ಜಾಸ್ತಿ ಬರ್ತಕ್ಕಂಥ ಎಲ್ಲಾ ಪ್ರೈಮ್ ನಂಬರ್ಸ್ಗಳು ಆಡ್ ನಂಬರ್ಸ್ ಆಗಿರ್ತವೆ, ಯಾವುದು ಕೂಡ ಈವನ್ ನಂಬರ್ ಸಿಗಲ್ಲ. ಹಾಗಾಗಿ ಇಟ್ ಈಸ್ ಆಲ್ಸೋ ಆನ್ ಎಂಟಿ ಸೆಟ್. ಸೊ ಈ ರೀತಿ ಎಂಟಿ ಸೆಟ್ಗೆ ಯಾವುದೇ ಎಲಿಮೆಂಟ್ಸ್ ಇರಲ್ಲ. ನೆಕ್ಸ್ಟ್ ಕಮ್ಸ್ ಸಿಂಗಲ್ಟನ್ ಸೆಟ್. ಸಿಂಗಲ್ಟನ್ ಸೆಟ್ ಅಂತಂದ್ರೆ ಎ ಸೆಟ್ ಹ್ಯಾಸ್ ಓನ್ಲಿ ಒನ್ ಎಲಿಮೆಂಟ್. ಯಾವ ಸೆಟ್ ಒಳಗಡೆ ಒಂದೇ ಒಂದು ಎಲಿಮೆಂಟ್ ಇರುತ್ತೋ ಅದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಸಿಂಗಲ್ಟನ್ ಸೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿತ್ತು? 0 ಇತ್ತು. ಅದನ್ನ ಕಾರ್ಡಿನಾಲಿಟಿ ಸೆನ್ಸ್ ಅಲ್ಲಿ ಯಾವ ರೀತಿ ಹೇಳಿದ್ವಿ ಅಂತಂದ್ರೆ ಎನ್ ಆಫ್ ಎ ಈಕ್ವಲ್ ಟು 0 ಅಂತ ಹೇಳಿದ್ವಿ. ಎನ್ ಆಫ್ ಎ ಎಷ್ಟಿರುತ್ತೆ? ಇಲ್ಲಿ 0 ಇರುತ್ತೆ. ಎಲ್ಲಿ? ಎಂಟಿ ಸೆಟ್ ಅಲ್ಲಿ. ಇದನ್ನ ಕಾರ್ಡಿನಾಲಿಟಿ ಸೆನ್ಸ್ ಅಲ್ಲಿ ಹೇಳೋದಾದ್ರೆ ಎನ್ ಆಫ್ ಎ ವಿಲ್ ಬಿ ಈಕ್ವಲ್ ಟು 1. ನಂಬರ್ ಆಫ್ ಎಲಿಮೆಂಟ್ಸು 1 ಆಗಿರುತ್ತೆ. ಇಲ್ಲಿ ಅದಕ್ಕೊಂದು ಎಕ್ಸಾಂಪಲ್ ಕೊಡೋದಾದ್ರೆ ನೋಡಿ, 2 ಇಟ್ ಈಸ್ ಅ ಸಿಂಗಲ್ಟನ್ ಸೆಟ್. ಎ ಇಟ್ ಈಸ್ ಅ ಸಿಂಗಲ್ಟನ್ ಸೆಟ್. ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್ ನ್ಯಾಚುರಲ್ ನಂಬರ್ ಆಗಿರಬೇಕು. ಸೇಮ್ ಇದೇ ರೀತಿ ತಗೊಳ್ತೀನಿ, ಸ್ವಲ್ಪ ಇನ್ಈಕ್ವಾಲಿಟಿ ಚೇಂಜ್ ಮಾಡ್ತೀನಿ, ಲೆಸ್ ದ್ಯಾನ್ 3 ಅಂತ ಮಾಡ್ತೀನಿ. ಎಕ್ಸ್ ಅನ್ನೋದು ಒಂದು ನ್ಯಾಚುರಲ್ ನಂಬರ್ ಆಗಿರಬೇಕು, ಮತ್ತದು 1 ಮತ್ತು 3 ನಡುವೆ ಇರಬೇಕು. ಆ ರೀತಿ ಇರ್ತಕ್ಕಂಥ ಯಾವ ನ್ಯಾಚುರಲ್ ನಂಬರ್ ಇದೆ ಅಂತಂದ್ರೆ ಇಟ್ ಈಸ್ ದ ಓನ್ಲಿ ಒನ್ ನ್ಯಾಚುರಲ್ ನಂಬರ್ 2 ವಿಚ್ ಲೈಸ್ ಇನ್ ಬಿಟ್ವೀನ್ 1 and 3. ಸೊ 2 ಅನ್ನೋದು ಒಂದು ಎಲಿಮೆಂಟು. ಸೊ ಇದೇ ಸೆಟ್ ಅನ್ನೇ ನಾನು ಈ ರೀತಿ ಎಕ್ಸ್ಪ್ರೆಸ್ ಮಾಡಿರೋದು. ಇಲ್ಲೇನು ಸಿಂಗಲ್ಟನ್ 2 ಇದೆ, ಆ ಸಿಂಗಲ್ಟನ್ 2ನೇ ಈ ರೀತಿ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಸೊ ಇದನ್ನ ಈ ಕಂಡೀಷನ್ಗಳನ್ನ ಸ್ಯಾಟಿಸ್ಫೈ ಮಾಡ್ತಕ್ಕಂಥ ಒಂದು ಎಲಿಮೆಂಟ್ ಯಾವುದು ಅಂದ್ರೆ 2. ಸೊ ಈ ಸೆಟ್ ಅಲ್ಲಿ ಒಂದೇ ಒಂದು ಎಲಿಮೆಂಟ್ ಇರುತ್ತದೆ, 2 ಅನ್ನೋ ಒಂದು ಎಲಿಮೆಂಟ್. ಹಾಗಾಗಿ ದೀಸ್ ಸೆಟ್ಸ್ ಆರ್ ಸಿಂಗಲ್ಟನ್ ಸೆಟ್ಸ್. ಸೊ ಎನ್ ಆಫ್ ಎ ಏನಾಗಿರುತ್ತೆ? ಅಲ್ಲಿ 1 ಆಗಿರುತ್ತೆ. ಸೊ ಎಂಟಿ ಸೆಟ್ ಅಂದ್ರೆ 0 ಇರಬೇಕು ನಂಬರ್ ಆಫ್ ಎಲಿಮೆಂಟ್ಸ್, ಸಿಂಗಲ್ಟನ್ ಸೆಟ್ ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ 1 ಆಗಿರಬೇಕು. ನೆಕ್ಸ್ಟ್ ಕಮ್ಸ್ ಈಕ್ವಲ್ ಅಂಡ್ ಈಕ್ವಾಲೆಂಟ್ ಸೆಟ್ಸ್. ಮೊದಲಿಗೆ ಈಕ್ವಾಲೆಂಟ್ ಸೆಟ್ಸ್ ನೋಡೋಣ. equivalent sets, equal sets. So equivalent sets anta helabeku antandre we should have at least two sets. Two sets A and B. Illi ಎರಡು ಸೆಟ್ಗಳನ್ನು ತಗೊಳ್ಳೋಣ, A ಮತ್ತು B. Two sets A and B are said to be equivalent if number of elements in both the sets are equal. ಅಥವಾ two sets A and B are said to be equivalent if n of A
ಈಕ್ವಲ್ ಟು ಎನ್ ಆಫ್ ಬಿ. ಎನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆಯೋ ಬಿನಲ್ಲೂ ಕೂಡ ಅಷ್ಟೇ ಎಲಿಮೆಂಟ್ಸ್ ಇದ್ದರೆ ಆ ಎರಡು ಸೆಟ್ಗಳನ್ನು ಈಕ್ವಿವ್ಯಾಲೆಂಟ್ ಸೆಟ್ಸ್ ಅಂತ ಕರೀತಾರೆ. ಇದಕ್ಕೆ ಬೇರೆ ಬೇರೆ ಹೆಸರಿದೆ. ಈಕ್ವಿವ್ಯಾಲೆಂಟ್ ಸೆಟ್ಸು ಅಥವಾ ಈಕ್ವಿ ಪೊಟೆನ್ಷಿಯಲ್ ಸೆಟ್ಸು, ಈಕ್ವಿ ನ್ಯೂಮರಸ್ ಸೆಟ್ಸು, ಈ ರೀತಿ ಎಲ್ಲನೂ ಬೇರೆ ಬೇರೆ ಹೆಸರಿದೆ. ಅದರಲ್ಲಿ ಯೂಶುವಲ್ ಆಗಿ ನಾವು ಯೂಸ್ ಮಾಡೋದು ಈಕ್ವಿವ್ಯಾಲೆಂಟ್ ಸೆಟ್ಸು. ಇನ್ನೊಂದು ಯಾವ್ದು ಹೆಸರು? ಈಕ್ವಿ ಪೊಟೆನ್ಷಿಯಲ್, ಆಮೇಲೆ ಈಕ್ವಿ ನ್ಯೂಮರಸ್ ಅಂತೇಳಿ. ಸೊ ಅದೆಲ್ಲನೂ ಈಕ್ವಿವ್ಯಾಲೆಂಟ್ ಸೆಟ್ಸ್ಗೆ ಇರ್ತಕ್ಕಂಥ ಬೇರೆ ಬೇರೆ ಹೆಸರುಗಳು. ಸೊ ಎಕ್ಸಾಂಪಲ್ ನೋಡಿ, ಎ ಈಕ್ವಲ್ ಟು 1 2 3 4. ಎ ಅನ್ನೋ ಸೆಟ್ಟಲ್ಲಿ 4 ಎಲಿಮೆಂಟ್ ಇದೆ. ಬಿ ಅನ್ನೋ ಸೆಟ್ಟಲ್ಲಿ ಸೇ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ. ಬಿ ಅನ್ನೋ ಸೆಟ್ಟಲ್ಲೂ ಕೂಡ 4 ಎಲಿಮೆಂಟ್ಸ್ ಇದೆ. ಸೊ ಎ ಮತ್ತು ಬಿ ಎರಡು ಸೆಟ್ಗಳಲ್ಲಿ ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇರೋದ್ರಿಂದ ಎರಡು ಸೆಟ್ಗಳನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಈಕ್ವಿವ್ಯಾಲೆಂಟ್ ಸೆಟ್ಸ್ ಅಂತ ಕರಿತೀವಿ. ಎಸ್, ಈಕ್ವಿವ್ಯಾಲೆಂಟ್ ಸೆಟ್ಸ್ ಅಂತ ಕರಿತೀವಿ. ಸೊ ಎನ್ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಬಿ. Therefore, A and B are equivalent sets. Next comes equal sets. Equal sets. Equal sets. Two sets A and B are said to be. Two sets A and B are said to be equal if n of A equal to n of B and all the elements of A are the elements of B. And vice versa. ಅಂದರೆ ಇಲ್ಲಿ ಎರಡು ಕಂಡೀಷನ್ಸ್ ಇದೆ. ಒಂದು, ನಂಬರ್ ಆಫ್ ಎಲಿಮೆಂಟ್ಸ್ ಸೇಮ್ ಇರಬೇಕು. ಆಮೇಲೆ ಎಲಿಮೆಂಟ್ಗಳು ಕೂಡ ಸೇಮ್ ಇರಬೇಕು. ಎರಡು ಸೆಟ್ಗಳಲ್ಲಿ ನಂಬರ್ ಆಫ್ ಎಲಿಮೆಂಟ್ಸು ಸೇಮ್ ಇರಬೇಕು, ಎರಡು ಸೆಟ್ಗಳು ಕೂಡ ಸೇಮ್ ಇರಬೇಕು. ಆ ರೀತಿ ಇದ್ರೆ ಅವುಗಳನ್ನು ನಾವೇನಂತ ಕರಿತೀವಿ? ಈಕ್ವಲ್ ಸೆಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಸೆಟ್ ಡಿಫೈನ್ ಮಾಡೋಣ. ಎ ಈಕ್ವಲ್ ಟು 1 2 3. ಇನ್ನೊಂದು ಸೆಟ್ ಡಿಫೈನ್ ಮಾಡ್ತೀನಿ, ಬಿ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಮೈನಸ್ 1, ಎಕ್ಸ್ ಮೈನಸ್ 2, ಎಕ್ಸ್ ಮೈನಸ್ 3 ಈಕ್ವಲ್ ಟು 0. ಅಂದರೆ ಈ ಈಕ್ವೇಷನ್ ಅನ್ನು ಸ್ಯಾಟಿಸ್ಫೈ ಮಾಡ್ತಕ್ಕಂಥ ವ್ಯಾಲ್ಯೂಸ್ಗಳು ಅಂತ ಅರ್ಥ. ಇಲ್ಲಿ ನಾನು ಡೈರೆಕ್ಟ್ ವ್ಯಾಲ್ಯೂಸ್ಗಳು ಕೊಟ್ಟಿದ್ದೀನಿ 1 2 3 ಅಂತೇಳಿ. ಇಲ್ಲಿ ಬೇರೆ ರೀತಿಯಲ್ಲಿ ಯಾವುದೋ ಒಂದನ್ನು ಡಿಫೈನ್ ಮಾಡಿದ್ದೀನಿ, ಅದರಲ್ಲಿ ಯಾವ್ಯಾವ ವ್ಯಾಲ್ಯೂಸ್ ಬರುತ್ತೆ ಗೊತ್ತಿಲ್ಲ ನನಗೆ. ಆದರೆ ಇಲ್ಲಿ ನೋಡಿ, ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಇಂಟು ಎಕ್ಸ್ ಮೈನಸ್ 3 ಈಕ್ವಲ್ ಟು 0 ಇದೆ ಅಂತಂದರೆ ದಿಸ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಅಟ್ ಲೀಸ್ಟ್ ಒನ್ ಆಫ್ ದೀಸ್ 3 ಬ್ರಾಕೆಟ್ಸ್ ಈಸ್ ಈಕ್ವಲ್ ಟು 0. ಒಂದು ವೇಳೆ ಎಕ್ಸ್ ಮೈನಸ್ 1 ಈಕ್ವಲ್ ಟು 0 ಆದರೆ ಎಕ್ಸ್ ಈಕ್ವಲ್ ಟು 1 ಬರುತ್ತೆ. ಎಕ್ಸ್ ಮೈನಸ್ 2 ಈಕ್ವಲ್ ಟು 0 ಆದರೆ ಎಕ್ಸ್ ಈಕ್ವಲ್ ಟು 2 ಬರುತ್ತೆ. ಎಕ್ಸ್ ಮೈನಸ್ 3 ಈಕ್ವಲ್ ಟು 0 ಆದರೆ ಎಕ್ಸ್ ಈಕ್ವಲ್ ಟು 3 ಬರುತ್ತೆ. ಹಾಗಾದರೆ ವಾಟ್ ಆರ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್? 1 2 3. ದೇರ್ಫೋರ್ ಬಿ ಅನ್ನೋ ಸೆಟ್ಟಲ್ಲೂ ಕೂಡ ಯಾವ್ಯಾವ ಎಲಿಮೆಂಟ್ಸ್ ಬಂದಿದೆ? 1 2 3 ಅನ್ನೋ ಎಲಿಮೆಂಟ್ಸ್ ಬಂದಿದೆ. ಆದರೆ ಡೆಫಿನೇಷನ್ ಬೇರೆ ಬೇರೆ ಇದೆ. ಇದರಲ್ಲಿ ಡೈರೆಕ್ಟ್ ಎಲಿಮೆಂಟ್ಸ್ ಕೊಟ್ಟಿದ್ರೆ ಇಲ್ಲಿ ಬೇರೆ ರೀತಿಯಲ್ಲಿ ಡಿಫೈನ್ ಮಾಡಿದ್ರೆ ಈ ಸೆಟ್ ಬೇರೆ ಈ ಸೆಟ್ ಬೇರೆ ಕಾಣಿಸುತ್ತೆ. ಆದರೆ ಅದನ್ನು ಸಿಂಪ್ಲಿಫೈ ಮಾಡಿದಾಗ ಆಕ್ಚುಲಿ ಬೋತ್ ದ ಸೆಟ್ಸ್ ಆರ್ ಒನ್ ಆ್ಯಂಡ್ ದ ಸೇಮ್. ಸೊ ಒಂದು ಕಂಡೀಷನ್ ಏನು? ಎನ್ ಆಫ್ ಎ ಈಕ್ವಲ್ ಟು ಎನ್ ಆಫ್ ಬಿ. ಇದರಲ್ಲೂ 3 ಎಲಿಮೆಂಟ್ ಇದೆ, ಇದರಲ್ಲೂ 3 ಎಲಿಮೆಂಟ್ ಇದೆ. ಎನ್ ಆಫ್ ಎ ಈಕ್ವಲ್ ಟು ಎನ್ ಆಫ್ ಬಿ. ಆಮೇಲೆ ಎಲಿಮೆಂಟ್ಗಳು ನೋಡಿ, ಇಲ್ಲಿ ನೋಡಿ, ಆಲ್ ದ ಎಲಿಮೆಂಟ್ಸ್ ಆಫ್ ಎ ಆರ್ ದ ಎಲಿಮೆಂಟ್ಸ್ ಆಫ್ ಬಿ ಅಂಡ್ ವೈಸ್ ವರ್ಸಾ. ಅಂದರೆ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಬಿನಲ್ಲಿರಬೇಕು, ಬಿನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಏನಲ್ಲೂ ಕೂಡ ಇರಬೇಕು. ಯಾವುದು ಕೂಡ ಮಿಸ್ ಆಗಬಾರ್ದು, ಒಂದೇ ಒಂದು ಎಕ್ಸ್ಟ್ರಾ ಇರಬಾರ್ದು. 1 ಇದರಲ್ಲಿದೆ, ಇದರಲ್ಲೂ ಇದೆ. 2 ಇದರಲ್ಲಿದೆ, ಇದರಲ್ಲೂ ಇದೆ. 3 ಇದರಲ್ಲಿದೆ, ಇದರಲ್ಲೂ ಇದೆ. ಉಲ್ಟಾ ಬರ್ರಿ, 1 ಇದರಲ್ಲಿದೆ, ಇದೆ. 2 ಇದೆ,
3 ಇದೆ. ಸೊ ಈ ರೀತಿ ಏನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ ಬಿನಲ್ಲಿ ಇರಬೇಕು, ಬಿನಲ್ಲಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಗಳು ಏನಲ್ಲಿರಬೇಕು. ಈ ರೀತಿ ಇದ್ದರೆ ಮತ್ತು ಎರಡೂ ಸೆಟ್ಗಳಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ಗಳು ಸೇಮ್ ಇದ್ದರೆ ಅವಾಗ ಮಾತ್ರ ನಾವೇನಂತ ಕರಿತೀವಿ ಅಂತಂದರೆ ಆ ಎರಡು ಸೆಟ್ಗಳು ಈಕ್ವಲ್ ಅಂತ ಕರಿತೀವಿ. ಮತ್ತು ಅದನ್ನು ಯೂಶ್ವಲಿ ಯಾವ ರೀತಿ ಬರೀತಾರೆ ಅಂತಂದರೆ ಎ ಈಸ್ ಈಕ್ವಲ್ ಟು ಬಿ ಅಂತ ಬರೀತಾರೆ. ಎ ಈಸ್ ಈಕ್ವಲ್ ಟು ಬಿ ಅಂತ ಬರೀತಾರೆ. ಟೂ ಸೆಟ್ಸ್ ಆರ್ ಈಕ್ವಲ್. ಸೊ ಇದೇನಂತಂದರೆ ಎಂಟಿ ಸೆಟ್, ಸಿಂಗಲ್ಟನ್ ಸೆಟ್, ಈಕ್ವಲ್ ಸೆಟ್ ಮತ್ತು ಈಕ್ವಿವ್ಯಾಲೆಂಟ್ ಸೆಟ್ ಆಯಿತು. ನೆಕ್ಸ್ಟ್ ಕಮ್ಸ್ ಫೈನೈಟ್ ಆ್ಯಂಡ್ ಇನ್ಫೈನೈಟ್ ಸೆಟ್ಸ್. ಹೆಸರೇ ಹೇಳುತ್ತೆ ಫೈನೈಟ್ ಸೆಟ್ ಅಂತಂದರೆ ನಂಬರ್ ಆಫ್ ಎಲಿಮೆಂಟ್ಸು ಫೈನೈಟ್ ಆಗಿರಬೇಕು. ನಂಬರ್ ಆಫ್ ಎಲಿಮೆಂಟ್ಸು ಫೈನೈಟ್ ಆಗಿರಬೇಕು. ನಂಬರ್ ಆಫ್ ಎಲಿಮೆಂಟ್ಸ್ ಫೈನೈಟ್ ಆಗಿರಬೇಕು ಅಂತಂದರೆ ಅದು ಏನಂತಂದರೆ ಯಾವುದಾದ್ರೂ ಒಂದು ನ್ಯಾಚುರಲ್ ನಂಬರ್ನ ಬರೆಯೋದಕ್ಕೆ ಸಾಧ್ಯ ಆಗ್ತಿರ್ಬೇಕು. ಆ ನ್ಯಾಚುರಲ್ ನಂಬರ್ ದೊಡ್ಡದಾಗಿರ್ಬೋದು, ಇಟ್ ಮೇ ಬಿ ಎ ವೆರಿ ಲಾರ್ಜ್ ನ್ಯಾಚುರಲ್ ನಂಬರ್. ಆದರೆ ಆ ನಂಬರ್ ಆಫ್ ಎಲಿಮೆಂಟ್ಸನ್ನು ಒಂದು ನ್ಯಾಚುರಲ್ ನಂಬರಿಂದ ಡಿನೋಟ್ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಬೇಕು. ಆ ರೀತಿ ಇದ್ದರೆ ಅದನ್ನು ನಾವು ಫೈನೈಟ್ ಸೆಟ್ ಅಂತ ಕರಿತೀವಿ. ಇಲ್ಲ ಅಂತಂದರೆ ಇನ್ಫೈನೈಟ್ ಸೆಟ್ ಅಂತ ಕರಿತೀವಿ. ಇನ್ಫೈನೈಟ್ ಸೆಟ್ ಅಂದರೆ ಹೆಸರು ಹೇಳುತ್ತೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ಫೈನೈಟ್ವರೆಗೂ. ಆ್ಯಂಡ್ ಸೊ ಈಗ ಫಾರ್ ಎಕ್ಸಾಂಪಲ್ ನ್ಯಾಚುರಲ್ ನಂಬರ್ಸ್ ಇದೆ, ಇನ್ಫೈನೈಟ್ ಸೆಟ್. ಅದು ಇಂಟಿಜರ್ಸು, ರ್ಯಾಷ್ನಲ್ಲು, ಇರ್ರ್ಯಾಷ್ನಲ್ಲು ಇವೆಲ್ಲನೂ ಇನ್ಫೈನೈಟ್ ಸೆಟ್ಗಳು. ಫೈನೈಟ್ ಸೆಟ್ ಅಂತಂದರೆ ಒಂದು ಫೈನೈಟ್ ಸ್ಟೇಜ್ವರೆಗೆ ಏನಾಗಿರುತ್ತೆ ಅಂತಂದರೆ ಎಲಿಮೆಂಟ್ಸ್ಗಳು ಇರ್ತವೆ ಸೆಟ್ಟಲ್ಲಿ. ಬಟ್ ನಡುವೆ ಒಂದು ಗ್ಯಾಪ್ ಇರ್ಬೋದು. ನೋಡಿ, ಎ ಈಕ್ವಲ್ ಟು 1 2 ಆ್ಯಂಡ್ ಸೋ ಆನ್ ಅಂತ ಕೊಟ್ಟು ಲಾಸ್ಟಿಗೆ ಯಾವುದೋ ಒಂದು ದೊಡ್ಡ ನಂಬರೇ ಬರೆದಿದ್ದೀವಿ ಅಂತ ಅನ್ಕೊಳ್ರಿ. ಈ ರೀತಿ ಅಂತ ಯಾವುದೋ ಒಂದು ದೊಡ್ಡ ನಂಬರೇ ಬರೆದಿದ್ದೀವಿ ಅನ್ಕೊಳ್ರಿ. ಈ ನಂಬರ್ನ ನೋಡಿ ಇದು ಇನ್ಫೈನೈಟ್ ಸೆಟ್ ಅಂತ ಅನ್ಕೊಳ್ಬಾರ್ದು. ಇದನ್ನು 1 2 3 4 5 ಹಿಂಗೆ ಬರೀತಾ ಹೋದರೆ ಈ ನಂಬರ್ವರೆಗೂ ನಾವು ರೀಚ್ ಅಂತೂ ಆಗೇ ಆಗ್ತೀವಿ. ಸೊ ಅದು ಎಂಥದ್ದೇ ಲಾರ್ಜ್ ನಂಬರ್ ಆಗಿದ್ರೂ ಕೂಡ ಇಟ್ ಈಸ್ ಅ ನ್ಯಾಚುರಲ್ ನಂಬರ್. ಸೊ ಈ ರೀತಿ ಒಂದು ನ್ಯಾಚುರಲ್ ನಂಬರಲ್ಲಿ ನಂಬರ್ ಆಫ್ ಎಲಿಮೆಂಟ್ಸನ್ನು ನಾವು ರೆಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ ಆಗ್ತದೆ ಅಂತಂದರೆ ಸೊ ಇದನ್ನು ನಾವೇನಂತ ಕರಿತೀವಿ ಅಂತಂದರೆ ಫೈನೈಟ್ ಸೆಟ್ ಅಂತ ಕರಿತೀವಿ. ಫೈನೈಟ್ ಸೆಟ್. ಆದರೆ ಅದೇ ಇಂಟಿಜರ್ಸ್ ನೋಡಿ, ಇಂಟಿಜರ್ಸ್ ಯಾವ ರೀತಿ ಇದೆ? 0 +1 -1 +2 -2 ಆ್ಯಂಡ್ ಸೋ ಆನ್ ಅಂತ ಬರೆದು ಬಿಡ್ತೀವಿ. ಈ 3 ಡಾಟ್ ಇಟ್ಬಿಟ್ರೆ ಮುಗೀತು. ಅಲ್ಲಿಗೆ ಅದೇನರ್ಥ? ಹೀಗೆ ಕಂಟಿನ್ಯೂ ಆಗ್ತಾನೆ ಇರ್ತದೆ ಅಂತ ಅರ್ಥ. ಸೊ ಇದು ಇನ್ಫೈನೈಟ್ ಸೆಟ್. ಸೆಟ್ ಆಫ್ ರ್ಯಾಷನಲ್ ನಂಬರ್ಸ್ ಇನ್ಫೈನೈಟ್, ಸೆಟ್ ಆಫ್ ಇರ್ರ್ಯಾಷನಲ್ ನಂಬರ್ಸ್ ಇನ್ಫೈನೈಟ್, ಸೆಟ್ ಆಫ್ ಪ್ರೈಮ್ ನಂಬರ್ಸ್ ಇನ್ಫೈನೈಟ್, ಕಾಂಪೋಸಿಟ್ ನಂಬರ್ಸ್ ಇನ್ಫೈನೈಟ್, ಸೆಟ್ ಆಫ್ ರಿಯಲ್ ನಂಬರ್ಸ್ ಆಲ್ಸೋ ಇನ್ಫೈನೈಟ್. ಈ ರೀತಿ ಫೈನೈಟ್ ಮತ್ತು ಇನ್ಫೈನೈಟ್ನ ನಂಬರ್ ಆಫ್ ಎಲಿಮೆಂಟ್ಸ್ ಮೇಲೆ ನಾವು ಡಿಫೈನ್ ಮಾಡ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆರ್ ಎಂಟಿ ಸೆಟ್ಸ್ ಅಂತ ಕೇಳ್ತಾನೆ. ಯಾವುದು ಎಂಟಿ ಸೆಟ್ಟು ಅಂತ ನಾವಿಲ್ಲಿ ಐಡೆಂಟಿಫೈ ಮಾಡಬೇಕು. ಒಂದು ಕ್ವಶನ್ ಕೊಟ್ಟಿದ್ದಾನೆ, ಎ ಈಕ್ವಲ್ ಟು ಎಕ್ಸ್ ಸಚ್ ದಟ್ x² - 3 = 0 and x is rational. x belongs to Q1 bird. x is a rational number. x² - 3 = 0 ಈ ಈಕ್ವೇಷನ್ ಅನ್ನು ಸ್ಯಾಟಿಸ್ಫೈ ಮಾಡಬೇಕು. ಮತ್ತು ಎಕ್ಸ್ ಎಂಥ ನಂಬರ್ ಆಗಿರಬೇಕು ಅಂತಂದರೆ ಇಟ್ ಶುಡ್ ಬಿ ಎ ರ್ಯಾಷನಲ್ ನಂಬರ್. ಓಕೆ, ಇದನ್ನು ಕನ್ಸಿಡರ್ ಮಾಡಿ. x² - 3 = 0. x² = 3 -3 ಈ ಕಡೆ ಬಂದರೆ +3 ಆಯಿತು. x = ±√3 ±√3. ಸರಿ, x = +√3 ಅಂತ ಅನ್ಕೊಳ್ರಿ ಅಥವಾ x = -√3 ಅಂತ ಅನ್ಕೊಳ್ರಿ. ಬಟ್ ಇಲ್ಲಿ ಬಂದಿರೋದು √3 ಆಗಿರೋದ್ರಿಂದ ಇಟ್ ಈಸ್ ಇರ್ರ್ಯಾಷನಲ್. ಬಟ್ ಇಲ್ಲಿ ಹೇಳ್ತಾನೆ ಎಕ್ಸ್ ಅನ್ನೋದು ಎಂಥ ನಂಬರ್ ಆಗಿರಬೇಕು? ರ್ಯಾಷನಲ್ ಆಗಿರಬೇಕು ಅಂತ. ಎಕ್ಸ್ ಅನ್ನೋದು ರ್ಯಾಷನಲ್ ನಂಬರ್ ಆಗಿದ್ದುಕೊಂಡು ಈ ಈಕ್ವೇಷನ್ನ ಸ್ಯಾಟಿಸ್ಫೈ ಮಾಡೋ ಥರ ಯಾವುದೇ ಒಂದು ವ್ಯಾಲ್ಯೂ ಇಲ್ಲ. ಹಾಗಾಗಿ ಇದು ಎಂಥ ಸೆಟ್? ಇದು ಇಟ್ ಈಸ್ ಅ ನಲ್ ಸೆಟ್. ಇಟ್ ಇಸ್ ಅ ನಲ್ ಸೆಟ್. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ. ಎಕ್ಸ್ ಈಸ್ ಆನ್ ಈವನ್ ಪ್ರೈಮ್ ನಂಬರ್. ಎಕ್ಸ್ ಈಸ್ ಆನ್ ಈವನ್ ಪ್ರೈಮ್ ನಂಬರ್. ಈವನ್ ನಂಬರ್ ಆಗಿರಬೇಕು, ಜೊತೆಗೆ ಪ್ರೈಮ್ ನಂಬರ್ ಆಗಿರಬೇಕು ಅಂತಂದರೆ ಆ ರೀತಿ ಇರೋದು ಒಂದೇ ಒಂದು ವ್ಯಾಲ್ಯೂ, ಇಟ್ ಈಸ್ 2.
x is an even prime number. It is not a null set, but it is a singleton set. ಇದು ಸಿಂಗಲ್ಟನ್ ಸೆಟ್ ಆದರೆ ನಲ್ ಸೆಟ್ ಅಲ್ಲ. ನೆಕ್ಸ್ಟ್ ಒಂದು ನೋಡಿ, x such that x square equal to 25 and x is an odd integer. X is an odd integer. X square equal to 25. ಈ ಈಕ್ವೇಶನ್ ಸ್ಯಾಟಿಸ್ಫೈ ಆಗಬೇಕು. x ಎಂತ ಇಂಟಿಜರ್ ಆಗಿರಬೇಕು? ಆಡ್ ಇಂಟಿಜರ್ ಆಗಿರಬೇಕು. ಓಕೆ, x ಸ್ಕ್ವೇರ್ ಈಕ್ವಲ್ ಟು 25 ಆದರೆ x ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 25. ಸೊ x ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 5. ಎಸ್, ಅಫ್ಕೋರ್ಸ್ ಆಡ್ ನಂಬರೇ, ಪ್ಲಸ್ ಆರ್ ಮೈನಸ್ ಇದೆ, ಇಂಟಿಜರ್. ಸೊ ಈ ಸೆಟ್ಟಲ್ಲಿ ಯಾವ್ಯಾವ ಎಲಿಮೆಂಟ್ಸ್ಗಳು ಬರುತ್ತೆ ಅಂತಂದರೆ, ಒಂದು 5 ಬರುತ್ತೆ, ಇನ್ನೊಂದು -5 ಬರುತ್ತೆ. 2 ಎಲಿಮೆಂಟ್ಗಳಿದೆ. ಸೊ ಇಟ್ ಈಸ್ ನಾಟ್ ಎಂಪ್ಟಿ ಸೆಟ್, ಜೊತೆಗೆ ಇಟ್ ಈಸ್ ನಾಟ್ ಎ ಸಿಂಗಲ್ಟನ್ ಸೆಟ್. ಒಂದು ಎಲಿಮೆಂಟ್ ಇದ್ದರೆ ಸಿಂಗಲ್ಟನ್ ಆಗ್ತಿತ್ತು, 0 ಎಲಿಮೆಂಟ್ಸ್ ಇದ್ದರೆ ಎಂಪ್ಟಿ ಸೆಟ್ ಆಗ್ತಿತ್ತು. ಇದರಲ್ಲಿ 2 ಎಲಿಮೆಂಟ್ಗಳು ಇರೋದ್ರಿಂದ ಇಟ್ ಈಸ್ ಏನಂದರೆ ಇದು ಸಿಂಗಲ್ಟನ್ ಸೆಟ್ ಕೂಡ ಅಲ್ಲ ಮತ್ತು ಎಂಪ್ಟಿ ಸೆಟ್ ಕೂಡ ಅಲ್ಲ. Set of all even natural numbers divisible by 5. Question ಇದೆ. Set of all even natural numbers divisible by 5. ಯಾವ್ಯಾವ್ದು ಬರುತ್ತೆ ಇದರಲ್ಲಿ? 5 ಇಂದ ಡಿವೈಡ್ ಆಗ್ತಂತ ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತಾನೆ. ಸೊ ಫಸ್ಟ್ ಒನ್ 10, ನೆಕ್ಸ್ಟ್ 20, 30 ಆ್ಯಂಡ್ ಸೋ ಆನ್. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಎಂಪ್ಟಿ, but it is infinite set. It is an infinite set. Set of all even prime numbers already ಬಂದಿದೆ. x square minus 2 equal to 0 and x is rational. Again ಇದೇ ರೀತಿ ಕ್ವಶನ್ ಇದು. x square minus 3 equal to 0 ಇತ್ತು, ಅಲ್ಲಿ x square minus 2 equal to 0 ಅಂತ ಕೊಟ್ಟಿದ್ದಾನೆ. ಸೊ ದಿಸ್ ಈಸ್ ಆಲ್ಸೋ ನಾಟ್ ಎ ಎಂಪ್ಟಿ ಸೆಟ್. ಒಂದು ನಿಮಿಷ, ರ್ಯಾಷನಲ್ ಕೊಟ್ಟಿದ್ದಾನಲ್ಲ, ರ್ಯಾಷನಲ್ ಕೊಟ್ಟಿದ್ದಾನೆ ಅಂತಂದರೆ ಇಟ್ ಈಸ್ ನಲ್ ಸೆಟ್. ಯಾಕಂದರೆ ಅಲ್ಲಿ √2 - √2 ಅಂತ ಬರುತ್ತೆ ಆನ್ಸರು. ಇಲ್ಲಿ √3 - √3 ಬಂದಿದೆ. x ಸ್ಕ್ವೇರ್ - 2 equal to 0 ಅಂತಂದಾಗ ಅಲ್ಲಿ √2 - √2 ಅಂತ ಬರ್ತದೆ. √2 - √2 ಅಂತಂದರೆ ಇರ್ಯಾಷನಲ್ ನಂಬರ್ಸು. ಬಟ್ ಜೊತೆಗೆ ಏನು ಕೊಟ್ಟಿದ್ದಾನೆ ಕಂಡೀಷನು, ರ್ಯಾಷನಲ್ ಅಂತ ಕೊಟ್ಟಿರೋದ್ರಿಂದ ಅದು ಎಂಪ್ಟಿ ಸೆಟ್ ಆಗುತ್ತೆ. ಓಕೆ, ಈಗ ಫೈನೈಟ್ ಮತ್ತು ಇನ್ಫೈನೈಟ್ ಮೇಲೆ ಒಂದಷ್ಟು ಕ್ವಶನ್ಸ್ ನೋಡೋಣ. ಫೈನೈಟ್ ಸೆಟ್ ಮತ್ತು ಇನ್ಫೈನೈಟ್ ಸೆಟ್. x belongs to n such that x is greater than 5. x belongs to n such that x is greater than 5. ನೋಡಿ, ಯಾವ ಎಲಿಮೆಂಟ್ಸ್ಗಳು ಬರಬೇಕು? ನ್ಯಾಚುರಲ್ ನಂಬರ್ಸ್ ಬರಬೇಕು ಮತ್ತು ಆ ನ್ಯಾಚುರಲ್ ನಂಬರು ಗ್ರೇಟರ್ ದ್ಯಾನ್ 5 ಆಗಿರಬೇಕು. 5ಕ್ಕಿಂತ ಜಾಸ್ತಿ ಇರಬೇಕು, ನ್ಯಾಚುರಲ್ ನಂಬರ್ ಆಗಿರಬೇಕು. ಹಾಗಾದರೆ ಈ ಸೆಟ್ಟಲ್ಲಿ ಯಾವ ಎಲಿಮೆಂಟ್ಸ್ಗಳು ಬರುತ್ತೆ? 6, 7, 8, 9 and so on. So there is no end. 6 ಇಂದ ಶುರುವಾಗಿದೆ ಅಷ್ಟೇ. ಸೊ ಇಟ್ ಈಸ್ an infinite set. It is an infinite set. Similarly, x belongs to z. ಅಲ್ಲಿ ನ್ಯಾಚುರಲ್ ನಂಬರ್ ಕೊಟ್ಟಿದ್ರು, ಇಲ್ಲಿ ಇಂಟಿಜರ್ಸ್ ಕೊಟ್ಟಿದ್ದಾರೆ. ಸಚ್ ದಟ್ x ಈಸ್ ಲೆಸ್ ದ್ಯಾನ್ 5. ಅಲ್ಲಿ ಗ್ರೇಟರ್ ದ್ಯಾನ್ 5 ಕೊಟ್ಟಿದ್ರು, ಇಲ್ಲಿ ಲೆಸ್ ದ್ಯಾನ್ 5 ಕೊಟ್ಟಿದ್ದಾರೆ. ಆದರೆ ಸೆಟ್ನ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಯಾವ ಸೆಟ್ ಅಂತ ಮಾಡಿದ್ದಾರೆ ಅಂತಾರೆ? ಇಂಟಿಜರ್ ಮಾಡಿದ್ದಾರೆ. ಇಲ್ಲಿ ನ್ಯಾಚುರಲ್ ನಂಬರ್ ಇತ್ತು, ಇದು ಇಂಟಿಜರ್ ಇತ್ತು. ಸೊ ಸೆಟ್ ಒಳಗಡೆ ಯಾವ ಎಲಿಮೆಂಟ್ಸ್ ಬರುತ್ತೆ ಅಂದರೆ ಇಂಟಿಜರ್ಗಳು ಬರಬೇಕು. ಆ ಇಂಟಿಜರ್ಗಳು 5ಗಿಂತ ಕಡಿಮೆ ಇರಬೇಕು. ಎಕ್ಸ್ ಶುಡ್ ಬಿ ಲೆಸ್ ದ್ಯಾನ್ 5. 5ಗಿಂತ ಕಡಿಮೆ ಇರತಕ್ಕಂಥ ಇಂಟಿಜರ್ಸ್ಗಳು 4, 3, 2, 1, 0 ಮತ್ತು ಅಲ್ಲಿಗೆ ಕ್ಲೋಸ್ ಮಾಡಬಾರ್ದು. ಯಾಕಂದರೆ ಇಂಟಿಜರ್ಸ್ ಹೇಳಿರೋದ್ರಿಂದ
ನೆಗೆಟಿವ್ ವ್ಯಾಲ್ಯೂಸ್ಗಳು ಕೂಡ ಬರ್ತಾ ಹೋಗ್ತದೆ. -1, -2, -3 ಆ್ಯಂಡ್ ಸೋ ಆನ್. ಇದು ಕೂಡ ಒಂದು ಇನ್ಫೈನೈಟ್ ಸೆಟ್. ಇದು ಕೂಡ ಒಂದು ಇನ್ಫೈನೈಟ್ ಸೆಟ್. ನೆಕ್ಸ್ಟ್ ಒಂದು ನೋಡಿ, x belongs to n such that x is less than 200. 200ಗಿಂತ ಕಡಿಮೆ ಇರ್ತಕ್ಕಂಥ ನ್ಯಾಚುರಲ್ ನಂಬರ್ ಅಂತ ಹೇಳ್ತಾರೆ. ಸೊ ಆ ರೀತಿ ಯಾವ ನ್ಯಾಚುರಲ್ ನಂಬರ್ಸ್ ಇರುತ್ತೆ? 1, 2, 3 ಆ್ಯಂಡ್ ಸೋ ಆನ್. ಎಲ್ಲಿವರೆಗೆ ಬರಿಬೇಕು ನಾವು ಅಂತಂದರೆ 199ವರೆಗೆ ಬರಿಬಹುದು, ಬಟ್ 200 ಬರೆಯೋಂಗಿಲ್ಲ. 200 ಬರಿಬೇಕಂದ್ರೆ ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಇರಬೇಕಾಗಿತ್ತು. ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಇರೋದ್ರಿಂದ 200ನ ಹಿಂದಿನ ನಂಬರ್ ಬರಿಬೇಕು, ಮತ್ತು ಅದು ನ್ಯಾಚುರಲ್ ನಂಬರ್ ಆಗಿರಬೇಕು. ಸೊ 199ವರೆಗೆ ಮಾತ್ರ ಬರಿಬಹುದು. ನಡುವೆ ಎಲ್ಲ ನಂಬರ್ಗಳನ್ನ ಬರೆದಿಲ್ಲ, ಬಟ್ ಅಲ್ಲಿ ಇರುತ್ತೆ ಅಂತ ಅರ್ಥ ಅದು. ಸೊ ನಂಬರ್ ಆಫ್ ಎಲಿಮೆಂಟ್ಸ್ 199 ಆಯಿತು. ಒಂದು ಎಂಡ್ ಇದೆ, ಅಲ್ಲಿ ಒಂದು ಸ್ಟಾರ್ಟಿಂಗ್ ಇದೆ, ಒಂದು ಎಂಡ್ ಇದೆ. ಸೊ ಮತ್ತದು ನ್ಯಾಚುರಲ್ ನಂಬರ್ಸಲ್ಲಿ ನಂಬರ್ ಆಫ್ ಎಲಿಮೆಂಟ್ಸನ್ನು ನಾವು ಏನಂದ್ರೆ ಬರಿಬಹುದು, ತೋರಿಸಬಹುದು, ಎಷ್ಟು ಎಲಿಮೆಂಟ್ಸ್ ಇದೆ ಅಂತೇಳಿ ತೋರಿಸಬಹುದು. ಎಂಡ್ ಮತ್ತು ಸ್ಟಾರ್ಟಿಂಗ್ ಇದ್ದು ಮಾತ್ರಕ್ಕೆ ಫೈನೈಟ್ ಆಗಿರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಆ ರೀತಿ ಸೆಟ್ಗಳು ಬರುತ್ತೆ, ಅವಾಗ ತೋರಿಸ್ತೀನಿ ನಾನು ನಿಮಗೆ. ಆದರೆ ನಂಬರ್ ಆಫ್ ಎಲಿಮೆಂಟ್ಸನ್ನು ಒಂದು ನ್ಯಾಚುರಲ್ ನಂಬರಲ್ಲಿ ಹೇಳೋಕ್ಕಾಗಬೇಕು. ಬಟ್ ಆ ನ್ಯಾಚುರಲ್ ನಂಬರ್ ಎಷ್ಟು ದೊಡ್ಡದಾದ್ರೂ ಪರವಾಗಿಲ್ಲ, ದೊಡ್ಡ ನಂಬರ್ ಬರುತ್ತೆ, ಓಕೆ, ಪ್ರಾಬ್ಲಮ್ ಇಲ್ಲ, ಬಟ್ ಅವಾಗಲೂ ಅದು ಫೈನೈಟ್. ಸೊ ಇಟ್ ಈಸ್ ಫೈನೈಟ್ ಸೆಟ್. ನಂಬರ್ ಆಫ್ ಎಲಿಮೆಂಟ್ಸು ಫೈನೈಟ್ ಆಗಿರೋದ್ರಿಂದ ಇಟ್ ಈಸ್ ಅ ಫೈನೈಟ್ ಸೆಟ್. x belongs to R such that 0 less than x less than 1. ಇಲ್ಲಿ ಬಂತು ನೋಡ್ರಿ, x ಅನ್ನೋದು ಒಂದು ರಿಯಲ್ ನಂಬರ್ ಆಗಿರಬೇಕು, ಮತ್ತು ಅದು 0 ಮತ್ತು 1ನ ನಡುವೆ ಇರಬೇಕು. ಆ್ಯಕ್ಚುಲಿ ಇದು ಒಂದು ಇಂಟರ್ವಲ್ಗಳು ಬಂದಾಗ ಹೇಳ್ತೀನಿ ನಾನು ನಿಮಗೆ, ಬಟ್ ಸದ್ಯಕ್ಕೆ ನೆನ್ಪಿಟ್ಕೊಳ್ರಿ, ಇದು ಒಂದು ಇಂಟರ್ವಲ್ 0 to 1. ಈ ರೀತಿ ಸೆಟ್ ಫಾರ್ಮಲ್ಲಿ ಬರೆಯೋಕ್ಕಾಗಲ್ಲ ಅದನ್ನು, ಯಾಕಂದರೆ ಎಲ್ಲ ಎಲಿಮೆಂಟ್ಗಳನ್ನು ಬರೆದು ತೋರ್ಸೋಕ್ಕಾಗಲ್ಲ. 0 ಅಂತೂ ಬರಲ್ಲ. 0ನ ಇಮಿಡಿಯೇಟ್ ನೆಕ್ಸ್ಟ್ ರಿಯಲ್ ನಂಬರ್ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ನೆನ್ಪಿಟ್ಕೊಳ್ರಿ, ರ್ಯಾಷನಲ್ಲು ಮತ್ತು ಇರ್ಯಾಷನಲ್ ಅಂತ ಬಂದಾಗ ಒಂದು ರ್ಯಾಷನಲ್ ನಂಬರ್ ಇದೆ ಅಂತಂದರೆ ಅದರ ಇಮಿಡಿಯೇಟ್ ನೆಕ್ಸ್ಟ್ ರ್ಯಾಷನಲ್ ನಂಬರ್ನ ಹುಡುಕೋಕ್ಕಾಗೋದಿಲ್ಲ. ಯಾಕಂದರೆ ಯಾವುದೋ ಒಂದನ್ನು ನೀವು ರ್ಯಾಷನಲ್ ನಂಬರ್ ಅಂತ ಕೊಟ್ರಿ ಅಂತಂದರೆ ಅದರ ಹಿಂದೆ ನೀವೇನು ಹೇಳಿ, ಈಗ 0 ಇದೆ ಅಂತ ಅನ್ಕೊಳ್ರಿ, 0ನ ಇಮಿಡಿಯೇಟ್ ನೆಕ್ಸ್ಟ್ ರ್ಯಾಷನಲ್ ನಂಬರ್ ಸಪೋಸ್ 0.1 ಅಂತ ನೀವೇನಾದರೂ ಹೇಳಿದರೆ, ಈ 0 ಮತ್ತು 0.1ನ ನಡುವೆ ದೇರ್ ವಿಲ್ ಬಿ ಇನ್ಫೈನೈಟ್, ನಾನು ಫೈನೈಟ್ ಅಲ್ಲ ಹೇಳ್ತಿರೋದು, ಇನ್ಫೈನೈಟ್ ರ್ಯಾಷನಲ್ ನಂಬರ್ಸ್. ಇನ್ಫೈನೈಟ್ ರ್ಯಾಷನಲ್ ನಂಬರ್ಸ್ ಇರುತ್ತೆ, ಇನ್ಫೈನೈಟ್ ಇರ್ಯಾಷನಲ್ ನಂಬರ್ಸ್ ಇರುತ್ತೆ. ಆಲ್ರೆಡಿ ನಾವು ರ್ಯಾಷನಲ್ ಮತ್ತು ಇರ್ಯಾಷನಲ್ ಡಿಸ್ಕಸ್ ಮಾಡಿದ್ದೀವಿ ಇದನ್ನು. ಎರಡು ರ್ಯಾಷನಲ್ ನಂಬರ್ಗಳ ನಡುವೆ ಇನ್ಫೈನೈಟ್ ರ್ಯಾಷನಲ್ಸ್ ಇರುತ್ತೆ, ಇನ್ಫೈನೈಟ್ ಇರ್ಯಾಷನಲ್ಸ್ ಇರುತ್ತೆ. ಎರಡು ಇರ್ಯಾಷನಲ್ ನಂಬರ್ಗಳ ನಡುವೆ ದೇರ್ ವಿಲ್ ಬಿ ಇನ್ಫೈನೈಟ್ ರ್ಯಾಷನಲ್ಸ್, ದೇರ್ ವಿಲ್ ಬಿ ಇನ್ಫೈನೈಟ್ ಇರ್ಯಾಷನಲ್ಸ್. ರ್ಯಾಷನಲ್ ನಂಬರ್ಗಳ ನಡುವೆ ರ್ಯಾಷನಲ್ಲು ಇರ್ಯಾಷನಲ್ ಎರಡೂ ಇರುತ್ತೆ. ಇರ್ಯಾಷನಲ್ ನಂಬರ್ಗಳ ನಡುವೆ ರ್ಯಾಷನಲ್ ಇರ್ಯಾಷನಲ್ ಎರಡೂ ಇರುತ್ತೆ. ಒಂದು ರ್ಯಾಷನಲ್ಲು ಇನ್ನೊಂದು ಇರ್ಯಾಷನಲ್ ತಗೊಂಡ್ರೂ ಕೂಡ ಅಲ್ಲಿ ನಡುವೆ ರ್ಯಾಷನಲ್ಸು ಇರುತ್ತೆ, ಇರ್ಯಾಷನಲ್ಸು ಇರುತ್ತೆ. ನೀವು ಎಷ್ಟು ಹತ್ತಿರ ತಗೊಂಡ್ರೂ ಕೂಡ ಅಲ್ಲಿ ಇನ್ಫೈನೈಟ್ ರ್ಯಾಷನಲ್ಸು ಇರ್ಯಾಷನಲ್ಸ್ ಸಿಗ್ತದೆ ನಿಮಗೆ. ಹಾಗಾಗಿ ಇಮಿಡಿಯೇಟ್ ನೆಕ್ಸ್ಟ್ ರ್ಯಾಷನಲ್, ಇಮಿಡಿಯೇಟ್ ನೆಕ್ಸ್ಟ್ ಇರ್ಯಾಷನಲ್, ಅಥವಾ ಇಮಿಡಿಯೇಟ್ ನೆಕ್ಸ್ಟ್ ರಿಯಲ್ ನಂಬರ್. ಈಗ ನ್ಯಾಚುರಲ್ ನಂಬರಲ್ಲಿ ಆ ರೀತಿ ಇಮಿಡಿಯೇಟ್ ನೆಕ್ಸ್ಟ್ ನ್ಯಾಚುರಲ್ ಸಿಗ್ತದೆ, ಇಂಟಿಜರ್ಸ್ಗಳಲ್ಲಿ ಸಿಗುತ್ತೆ. ಆದರೆ ರ್ಯಾಷನಲ್ ಇರ್ಯಾಷನಲ್ ಅದರಲ್ಲಿ ಸಿಗಲ್ಲ. ನೋಡಿ, 2ಗೆ ನೆಕ್ಸ್ಟ್ ನ್ಯಾಚುರಲ್ ನಂಬರ್ ಯಾವುದು ಅಂದರೆ 3 ಅಂತ ಹೇಳಿಬಿಡ್ಬೋದು. 3ಗೆ ನೆಕ್ಸ್ಟ್ ನ್ಯಾಚುರಲ್ ನಂಬರ್ 4 ಅಂತ ಹೇಳಿಬಿಡ್ಬೋದು. ಇಂಟಿಜರ್ಸ್ ಬಂದಾಗ -5 ನೆಕ್ಸ್ಟ್ ಇಂಟಿಜರ್ ಯಾವುದಪ್ಪ ಅಂತಂದರೆ -4 ಅಂತ ಹೇಳಿಬಿಡ್ಬೋದು. ಆದರೆ ರ್ಯಾಷನಲ್ ಆ ರೀತಿ ಬರೆಯೋಕ್ಕಾಗೋದಿಲ್ಲ. ಸೊ ಇದನ್ನು ನಾವು ಆ ಪ್ರಾಪರ್ಟಿನ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. 0 ಮತ್ತು 1 ನಡುವೆ, 0 ಮತ್ತು 1 ನಡುವೆ ಏನೆಲ್ಲ ಇದೆ ಅಂತಂದರೆ ರಿಯಲ್ ನಂಬರ್ಸ್ ಇದೆ. ರಿಯಲ್ ನಂಬರ್ಸ್ ಅಂದರೆ ಏನರ್ಥ? ರ್ಯಾಷನಲ್ ಮತ್ತು ಇರ್ಯಾಷನಲ್ಗಳ ಕಲೆಕ್ಷನ್.
ಸೊ 0 ಮತ್ತು 1 ನಡುವೆ ಇರತಕ್ಕಂಥ ಎಲ್ಲ ರ್ಯಾಷನಲ್ಸು ಎಲ್ಲ ಇರ್ಯಾಷನಲ್ಸ್ ಅಂತ ಹೇಳ್ತಾರೆ. ಅದು 0 ಮತ್ತು 1ಗಳು ನ್ಯಾಚುರಲ್ ಇದು ಹೋಲ್ ನಂಬರ್ಸ್. ಅಫ್ಕೋರ್ಸ್ ಹೋಲ್ ನಂಬರ್ಸ್ ಆದ ಕೂಡಲೇ ಅವು ಯಾವಾಗ ಏನಾಗ್ತದೆ ಅಂತಂದ್ರೆ ರ್ಯಾಷನಲ್ ಆಗ್ತದೆ. ಸೊ ಇವೆರಡು ರ್ಯಾಷನಲ್ ನಂಬರ್ಸ್ ಅಂತ ಅನ್ಕೊಳ್ಳೋಣ. ಈ ಎರಡು ರ್ಯಾಷನಲ್ ನಂಬರ್ಸ್ಗಳ ನಡುವೆ ಎಷ್ಟು ಇರ್ಯಾಷನಲ್ ನಂಬರ್ಸ್ ಎಷ್ಟು ರ್ಯಾಷನಲ್ಸ್ ಇರುತ್ತೆ? ಅವೆರಡರ ನಡುವೆ ಈ ಎರಡರ ನಡುವೆ ಇನ್ಫೈನೈಟ್ ರ್ಯಾಷನಲ್ಸ್ ಇರುತ್ತೆ, ಇನ್ಫೈನೈಟ್ ಇರ್ಯಾಷನಲ್ಸ್ ಇರುತ್ತೆ. ಹಾಗಾಗಿ ಇದು ಎಂತ ಸೆಟ್ ಆಯಿತು? ಇನ್ಫೈನೈಟ್ ಸೆಟ್ ಆಯಿತು. ಇಟ್ ಈಸ್ ಅನ್ ಇನ್ಫೈನೈಟ್ ಸೆಟ್. ಇಂಟರ್ವಲ್ ಬಂತ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮಗೆ. ಆಕ್ಚುಲಿ ಓಪನ್ ಇಂಟರ್ವಲ್ನ ಇದೇ ರೀತಿ ನಾವು ಡಿಫೈನ್ ಮಾಡೋದು. ಓಪನ್ ಇಂಟರ್ವಲ್ನ ಇದೇ ರೀತಿ ಡಿಫೈನ್ ಮಾಡ್ತೀವಿ. ಆಲ್ ದ ರಿಯಲ್ ನಂಬರ್ಸ್ ವಿಚ್ ಲೈ ಇನ್ ಬಿಟ್ವೀನ್ ಟೂ ರಿಯಲ್ ನಂಬರ್ಸ್. ಇಲ್ಲಿ 0 ಮತ್ತು 1 ಅಂತ ಕೊಟ್ಟಿದ್ದಾರೆ, ಅಲ್ಲಿ ಎ ಮತ್ತು ಬಿ ಅಂತ ನಾವು ಡಿಫೈನ್ ಮಾಡ್ತೀವಿ. ಅದೇನೆ ಓಪನ್ ಇಂಟರ್ವಲ್ ಎ ಕಮ ಬಿ ಆಗ್ತದೆ. ಸೊ ಇಟ್ ಈಸ್ ಇನ್ಫೈನೈಟ್ ಸೆಟ್. ಈ ರೀತಿ ಫೈನೈಟು ಮತ್ತು ಇನ್ಫೈನೈಟ್ ಸೆಟ್ಗಳನ್ನ ನಾವು ನೋಡ್ತೀವಿ. ಸೇಮ್ ಇದೇ ರೀತಿ ಈಕ್ವಲ್ ಸೆಟ್ಗಳನ್ನ ಕೊಟ್ಟಿರ್ತಾರೆ, ಈಕ್ವ್ಯಾಲೆಂಟ್ ಸೆಟ್ಸ್ನ ಕೊಟ್ಟಿರ್ತಾರೆ. ಈಕ್ವಲ್ ಈಕ್ವ್ಯಾಲೆಂಟ್ ಸೆಟ್ ಅಂದರೆ ಅವುಗಳನ್ನ ಈ ರೀತಿ ನಾವೇನು ಮಾಡಬೇಕು ಅಂತಂದರೆ ಸಿಂಪ್ಲಿಫೈ ಮಾಡ್ಕೊಳ್ಬೇಕು. ಅದ್ರ ಒಳಗಡೆ ಯಾವ ರೀತಿ ಎಲಿಮೆಂಟ್ಸ್ ಇದೆ ಅಂತೇಳಿ ಸಿಂಪ್ಲಿಫೈ ಮಾಡಿಕೊಂಡು ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಬಂತು ಅಂತಂದರೆ ಈಕ್ವ್ಯಾಲೆಂಟ್, ಸೇಮ್ ನಂಬರ್ ಆಫ್ ಎಲಿಮೆಂಟ್ಸ್ ಜೊತೆಗೆ ಅದೇ ಎಲಿಮೆಂಟ್ಸ್ಗಳು ಬಂದಿತ್ತು ಅಂತಂದರೆ ಅವು ಈಕ್ವಲ್ ಸೆಟ್ಸ್ ಆಗ್ತದೆ. ಸೊ ಈ ರೀತಿ ನೀವೇನು ಮಾಡ್ಬೋದು ಅಂತಂದರೆ ಈಕ್ವಲ್, ಈಕ್ವ್ಯಾಲೆಂಟ್, ಫೈನೈಟ್, ಇನ್ಫೈನೈಟ್, ಸಿಂಗಲ್ಟನ್, ಎಂಟಿ ಈ ಸೆಟ್ಗಳನ್ನು ಐಡೆಂಟಿಫೈ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಫರ್ದರ್ ಕಾನ್ಸೆಪ್ಟ್ಗಳನ್ನ ನಾವು ಡಿಸ್ಕಸ್ ಮಾಡೋಣ. ಸಬ್ಸೆಟ್ಟು, ಪ್ರಾಪರ್ ಸಬ್ಸೆಟ್ಟು, ಸೂಪರ್ ಸೆಟ್ಟು ಇವೆಲ್ಲ ಬರುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.